ನೋಡಿ ಸಖತ್ತಾಗಿದೆ. ಬೇಗನೆ ಬಂತು ಇದು ಮೂಲು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಬೆಳಗ್ಗೆ ಎದ್ದು ಶನಿವಾರ KSSC ಶೋರೂಮ್ಗಳಿಗೆ ಹೋಗಿ ನೋಡೋಣ ಯಾರ್ಯಾರು ಎಷ್ಟು ಗಂಟೆಗೆ ಬಂದಿರ್ತಾರೆ, ನಾನು ಇವಾಗ ಹೋದರೆ ನನಗೆ ಟೋಕನ್ ಎಷ್ಟು ಸಿಗುತ್ತೆ ಅಂತ. ಬಸವೇಶ್ವರ ನಗರ್ ಶೋರೂಮ್ಗೆ 4 ಗಂಟೆಗೆ ಬಂದರೆ ನಂದು 24ನೇ ಹೆಸರಿತ್ತು. ಏನು ಅಂತಂದರೆ ಮುಂಚೆ ಬಂದವರೆಲ್ಲ ಒಬ್ರದ್ದು ಎಲ್ಲ ಹೆಸರು ಬರೆದ್ಬಿಟ್ಟಿರ್ತಾರೆ. ಸೊ ನಾವು ಎಷ್ಟು ಬೇಗ ಹೋದ್ರೂ, ನಾವು ಕಷ್ಟಪಟ್ಟು ಕಾದ್ರೂ ನಮಗೆ ಲೇಟಾಗಿ ನಂಬರ್ಗಳು ಸಿಗುತ್ತೆ. ಇವಾಗ ನಾನು DVG ರೋಡಿಗೆ ಬಂದೆ. ಇವಾಗ ಆಲ್ರೆಡಿ ಬೆಳಕಾಗೋಗಿತ್ತು. ಆಲ್ಮೋಸ್ಟ್ ಒಂದು 6:50 6:30 ಇರಬೇಕು. ಇವಾಗ ನಾನು ಸರಿಯಾಗಿ ಟೈಮ್ ನೋಡಲಿಲ್ಲ. ಅಲ್ಲಿ 21. ಇಲ್ಲಿ ನಾನು ಜಯನಗರ್ಗೆ ಬಂದೆ. ಮತ್ತು ಇಲ್ಲೆಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ 36. ಆದರೆ ಇಲ್ಲಿ ಆಲ್ಮೋಸ್ಟ್ 6:50 ಏನೋ ಇತ್ತು ಅನ್ಸುತ್ತೆ. ಇಷ್ಟು ಲೇಟಾಗೆಲ್ಲ ಬಂದರೆ ಹಿಂಗೆ ಸಿಗೋದು. ಬಟ್ ನಾನು ನಂಬರ್ ಬರ್ಸೋಗಿರೋದು ಪ್ರಾಬ್ಲಮ್ ಏನೂ ಇಲ್ಲ, ಯಾಕಂದರೆ ನಾನು ವೇಟ್ ಮಾಡ್ತಿರಲ್ವಲ್ಲ, ಹೆಂಗಿದ್ರು ಟೋಕನ್ ಕೊಡಲ್ಲ. ಕೊಟ್ಟರು ನಾನು ಹಿಂದೆ ಇರೋರಿಗೆ ಕೊಡ್ತಾರೆ. ಸೊ ಯಾರಿಗೂ ಏನೂ ತೊಂದರೆ ಇಲ್ಲ. ಇದು ನೋಡೋದಕ್ಕೆ ಅಂತಲೇ ನಾನು ಬಂದೆ. ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಎಷ್ಟು ಬೇಗ ಬರ್ತಾರೆ ಶನಿವಾರದೊತ್ತು ಬೆಳಗ್ಗೆನೆ ಅಂತ. ಇವಾಗ ನಾನು ಯೂಶ್ವಲಿ ನನ್ನ ಟೋಕನ್ ನಂಬರ್ 1 2 3 ಇದ್ದರೆ ಮಾತ್ರ ನಾನು ಹೋಗೋಕ್ಕೆ ಇಷ್ಟಪಡೋದು. ಸೊ ಇವತ್ತು ರೂಲ್ಡ್ ಔಟ್ ಆಗಲ್ಲ, ನಾನು 4 ಗಂಟೆಗೆ ಬಂದರೂ ಆಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾನು ನೆಕ್ಸ್ಟ್ ವೀಕ್ ಇನ್ನೂ ಅರ್ಲಿಯಾಗಿ ಹೋಗಿದ್ದೀನಿ. ಸುಮಾರು ಸೀರೆ ತಂದಿದ್ದೀನಿ, ನಿಮಗೆ ತೋರಿಸ್ತೀನಿ. ಅದನ್ನು ನಾನು ಈ ವಿಡಿಯೋ ಹಾಕಿರಲಿಲ್ಲ, ನಿಮ್ಗೊಂದು ಐಡಿಯಾ ಬರಲಿ ಅಂತ ಈ ವಿಡಿಯೋನ ಇವತ್ತು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಹೇಗಿದ್ರು ಬಂದಿದ್ವಿ, ಏನಕ್ಕೆ ವೇಸ್ಟ್ ಮಾಡೋದು, ಅಟ್ಲೀಸ್ಟ್ ವಿದ್ಯಾರ್ಥಿ ಭವನಲ್ಲಿ ದೋಸೆ ಆದರೂ ತಿನ್ಕೊಂಡು ಹೋಗೋಣ ಅಂತ ಬಂದು ನಾವು ದೋಸೆ ತಿನ್ಕೊಂಡು ಇಲ್ಲೆಲ್ಲ ಹೂ ಮಾರ್ತಿದ್ರಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ತೊಗೊಂಡು ಮನೆಗೆ ಹಾಗೆ ಹೊರಟ್ವಿ. ಇವನು ನಿತಿನ್ ಕಾಮತ್ ಇದೇ ಥರದ್ದು ಹಾಕಿದ್ದ, ಇದೇ ಥರದ್ದು ಅವ್ರ ಅಪ್ಪನ ಫೋಟೋಗೆ ಇದೇ ಥರ ಹಾಕಿದ್ದ. ಅದೇ ಅದನ್ನೇ ಸಂದೀಪ ಅವನು ಹಾಕಿದ್ದು ಮೋಸ್ಟ್ಲಿ. ಇಲ್ಲ ಒಂದು ಹಾಸ್ಕೊಳ್ಳೋದು ಯಾವ ಕಬ್ಬಳ ಇದು ಲಿಂಗದುವ. ಈ ಥರ ಹೂ ಚೆನ್ನಾಗಿದೆ. ಡ್ಯಾಫೋಡಿಲ್ ಏನಂತಾರಲ್ಲ. ವಿದ್ಯಾರ್ಥಿ ಭವನಲ್ಲಿ ಟಿಫನ್ ತಿನ್ಕೊಂಡು ದೋಸೆ, ಇದು ಉದ್ದಿನೊಡೆ ಮತ್ತು ಇಡ್ಲಿ ಎಲ್ಲ ತಿನ್ಕೊಂಡು ಮಕ್ಳಿಗೆ ಹಂಗೆ ಪಾರ್ಸೆಲ್ ತೊಗೊಂಡೋಗಿ ಮನೆಗೆ ಕೊಟ್ಬಿಟ್ಟು ಸುಮ್ಮನೆ ನೋಡೋಣ ಎಲ್ಲರೂ ತೊಗೊಂಡ್ಮೇಲೆ ಶನಿವಾರದೊತ್ತು ಹೇಗಿರುತ್ತೆ ಸ್ಟಾಕ್ಸ್ ಅಂತ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಯಾರೋ ಒಬ್ಬರು ಸ್ಯಾರಿ ತೊಗೊಂಡಿದ್ರಂತೆ ಲಾಸ್ಟ್ ಟೈಮು, ಬಟ್ ಅದು ಅವ್ರಿಗೆ ಇಷ್ಟ ಆಗಿಲ್ಲ, ಕೊಟ್ಬಿಡೋಣ ಅಂತ ತೊಗೊಂಡು ಬಂದಿದ್ರು. ಚೆನ್ನಾಗಿದ್ರೆ ತೊಗೊಳ್ತಿದ್ದೆ, ಬಟ್ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಒಳಗಡೆ ಹೋಗಿ ನೋಡಿದ್ರೆ ತುಂಬ ಕಾಸ್ಟ್ಲಿ ಸ್ಯಾರಿ, ಇವಾಗ ದೊಡ್ಡ ಫ್ಲವರ್ಸ್ ಬರುತ್ತಲ್ಲ ಅದಂತೂ ಯಾರು ಜಾಸ್ತಿ ತೊಗೋತಾನೆ ಇಲ್ಲ. ಆ ಥರದ್ದು ಮಾತ್ರ ಇರುತ್ತೆ. ಚೆನ್ನಾಗಿರೋದೆಲ್ಲ ಬೆಳಗ್ಗೆನೇ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಈ ಟೈಮ್ನಲ್ಲಿ ಆ ಟೋಕನ್ಸ್ ಆದಮೇಲೆ ನಾವು ಹೋಗಿ ಚೆನ್ನಾಗಿರೋದು ಸಿಗುತ್ತೆ ಅಂತಂದರೆ ಅದೆಲ್ಲ ಸುಳ್ಳು, ಸಿಗಲ್ಲ. ಅಪರೂಪಕ್ಕೆ ಯಾವುದೋ ಒಂದು ಸಿಗ್ಬೋದು ಯಾರಾದರೂ ಬಿಟ್ಟು ಹೋಗಿದ್ರೆ.